ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಸರ್ವೇಸಾಮಾನ್ಯವಾಗಿ ನಾವು ಸಾರಿಗೆ ಅಂದ್ರೆ ಏನು, ಸಂಪರ್ಕ ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸಾರಿಗೆ ಮತ್ತು ಸಂಪರ್ಕ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಅಂತಕ್ಕಂಥದ್ದಿತ್ತು. ಇದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಹಿಂದಿನ ಕಾಲದ ಸಾರಿಗೆ ವ್ಯವಸ್ಥೆಗೂ ಈಗಿನ ಕಾಲದ ಸಾರಿಗೆ ವ್ಯವಸ್ಥೆಗೂ ಇರ್ತಕ್ಕಂಥ ಡಿಫರೆನ್ಸ್ ಅನ್ನ ನೋಡ್ತಾ ಹೋಗೋಣ. ನಾವು ವ್ಯತ್ಯಾಸವನ್ನ ನಾವು ನೋಡ್ತಾ ಹೋದಾಗ ಹಿಂದಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿತ್ತು, ಸುಮಾರು ಒಂದು 50-100 ವರ್ಷಗಳ ಹಿಂದೆ ಅಂತ ಅಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ. ಏನ್ ಹೇಳ್ತೀರಿ? ಪ್ರಾಣಿಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಎತ್ತಿನ ಗಾಡಿಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅಲ್ವಾ. ಈ ರೀತಿಯಾಗಿ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಪ್ರಾಣಿಗಳ ಸಹಾಯದಿಂದ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ವಿ. ಇದನ್ನ ನಾವೇನಂತ ಕರಿತೀವಿ, ಸಾರಿಗೆ ಅಂತ ಕರಿತೀವಿ. ಹಾಗಾದ್ರೆ ಈ ಕಡೆ ಸಂಪರ್ಕ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್? ಸಂಪರ್ಕ ಅಂದ್ರೆ ಏನು? ಎನಿಬಡಿ? ಸಂಪರ್ಕ ಅಂದ್ರೆ ಏನು? ಫಸ್ಟ್ ಸಂಪರ್ಕ ಅಂದ್ರೆ ಏನು? ಎಕ್ಸಾಂಪಲ್ಸ್ ಹೇಳೋಣ ನಿಮಗೆ. ಸಂಪರ್ಕ ಅಂದ್ರೆ ಏನು? ಏನಂತೀರಿ? ವೆರಿ ಗುಡ್. ಸುದ್ದಿ ಸಮಾಚಾರಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ರವಾನಿಸ್ತಕ್ಕಂಥದಕ್ಕೆ ಸಂಪರ್ಕ ಅಂತ ಕರೀತೀವಿ. ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್. ಈಗ ಎಕ್ಸಾಂಪಲ್, ಪಾರಿವಾಳಗಳ ಮೂಲಕ, ಪ್ರಾಣಿಗಳ ಮೂಲಕ. ರಾಜ ಮಹಾರಾಜರ ಕಾಲದಲ್ಲಿ ಏನು ರಾಯಭಾರಿಗಳು ಅಥವಾ ಇನ್ನು ಯಾರು ಇರ್ತಾ ಇದ್ರೋ ಅವ್ರ ಕೈಯಲ್ಲಿ ಓಲೆಗಳನ್ನ ಕಳಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಇವಾಗ ಏನಾಗಿದೆ, ಎಲ್ಲ ಬದಲಾಗಿರ್ತಕ್ಕಂಥದ್ದು. ನಾವು ಇವಾಗ ಎಷ್ಟನೇ ಶತಮಾನದಲ್ಲಿ ನಾವೀಗ 21ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನ ಹೊಂದ್ತಾ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ನಾವು ಅಧ್ಯಯನವನ್ನ ಮಾಡ್ತಕ್ಕಂತಹ ಪಾಠ ಯಾವ್ದಪ್ಪ ಅಂತಂದ್ರೆ ಸಾರಿಗೆ ಮತ್ತು ಸಂಪರ್ಕ. ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕ, ಇಟ್ ಇಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳೇನಿದ್ದಾವೆ, ಇಲ್ಲಿ ಪ್ರಮುಖವಾಗಿ ಸಾರಿಗೆಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸಾರಿಗೆಯ ಮಹತ್ವ, ಹಾಗೆಯೇ ರಸ್ತೆ ಸಾರಿಗೆಯ ವಿಧಗಳು. ರಸ್ತೆ ಸಾರಿಗೆಯಲ್ಲಿ ಎಷ್ಟು ವಿಧಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ಇನ್ನ ರಸ್ತೆ ಸಾರಿಗೆಯ ಸಮಸ್ಯೆಗಳು ಅಂತಕ್ಕಂಥವು ಏನಿದಾವೆ, ಪ್ರಾಮುಖ್ಯತೆ ಮತ್ತು ಸಮಸ್ಯೆಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಜನರಲ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ಸಾರಿಗೆ ಅಂದ್ರೆ ಏನು? ಜನರನ್ನ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಕೊಂಡೊಯ್ಯತಕ್ಕಂತಹ ಒಂದು ವಿಧಾನವನ್ನ ನಾವು ಸಾರಿಗೆ ಅಂತ ಕರಿತೀವಿ. ಸಾರಿಗೆಯ ಸಮಸ್ಯೆಗಳನ್ನ ನಾವು ಗಮನಿಸ್ತಕ್ಕಂಥದ್ದು. ಹಾಗಾದ್ರೆ ಈ ಯಾವುದು ರೀತಿಯಾಗಿ ಸಾರಿಗೆ ವ್ಯವಸ್ಥೆಯನ್ನ ನಾವು ಭಾರತದಲ್ಲಿ ನೋಡ್ತಾ ಇದೀವಿ ಅನ್ನೋದನ್ನ ಒಂದು ಮಾದರಿ ಚಿತ್ರವನ್ನ ನಾವು ನೋಡೋಣ. ಈಗ ಎಲ್ಲರೂ ಆ ಚಿತ್ರವನ್ನ ಗಮನಿಸಿ. ನೋಡಿದ್ರಾ? ಎಸ್. ಹಾಗಾದ್ರೆ ಇಲ್ಲಿ ನಾವು ಚಿತ್ರವನ್ನ ಗಮನಿಸಿದಾಗ ಗೊತ್ತಾಯ್ತು ನಮಗೆ ಹಲವಾರು ಸಾರಿಗೆಯ ವಿಧಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಸಾರಿಗೆ ಅಂತಂದ್ರೆ ಮೊದಲನೇದಾಗಿ ನಾವು ತಗೊಳ್ತಕ್ಕಂಥದ್ದು ಏನು, ಜನರನ್ನ, ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ತಕ್ಕಂಥ ಒಂದು ವಿಧಾನ ಏನಿದೆ, ಇದನ್ನ ನಾವೇನಂತ ಕರಿತೀವಿ, ಸಾರಿಗೆ ಎಂಬುದಾಗಿ ಕರೆಯಲಾಗುತ್ತೆ. ಹಾಗಾದ್ರೆ ಯಾವ್ಯಾವ್ದ್ರ ಮೂಲಕ ನಾವು ಜನರನ್ನ, ವಸ್ತುಗಳನ್ನ ಕೊಂಡೊಯ್ಯಬಹುದು? ಯಾವ್ಯಾವ್ದ್ರ ಮೂಲಕ ಕೊಂಡೊಯ್ಯಬಹುದು? ಬಸ್ಸುಗಳು, ಎತ್ತಿನ ಗಾಡಿಗಳು, ಕುದುರೆಗಳು, ಒಂಟೆಗಳು, ಕಾರು, ಹೆಲಿಕಾಪ್ಟರ್, ಲಾರಿ ಅಲ್ವಾ, ಬಸ್ಸು. ಈ ರೀತಿಯಾಗಿ ಹಲವಾರು ವಿಧಗಳನ್ನ ನಾವು ವಸ್ತುಗಳನ್ನ, ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಕ್ಕಂಥದಕ್ಕೆ ನಾವು ಸಾರಿಗೆ ಅಂತ ಕರಿತೀವಿ. ಇನ್ನ ಸಂಪರ್ಕ ಅಂತಂದ್ರೆ ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸಂಪರ್ಕ ಅಂದ್ರೇನು? ಸುದ್ದಿ ಸಮಾಚಾರಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ತಕ್ಕಂತಹ ಒಂದು ವಿಧಾನ ಏನಿದೆ, ಇದನ್ನು ನಾವೇನಂತ ಕರಿತೀವಿ, ಸಂಪರ್ಕ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ. ಹಾಗಾದ್ರೆ ಪೋಸ್ಟ್ ಆಫೀಸ್ ಗೊತ್ತಲ್ಲ ನಮಗೆ, ಪತ್ರಗಳು ಅಂತ ಕರಿತೀವಿ. ಆಮೇಲೆ ಮೊಬೈಲ್ಗಳಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಆಮೇಲೆ ಏನು ಇಮೇಲ್,
ಜಿಮೇಲ್, ಇವೆಲ್ಲವನ್ನು ಕೂಡ ನಾವು ಏನಂತ ಕರಿತೀವಿ? ಕಮ್ಯುನಿಕೇಶನ್ ಮೀನ್ಸ್ ಸಂಪರ್ಕ ಎಂಬುದಾಗಿ ಕರೆಯಲಾಗುತ್ತೆ. ಹಾಗಾದ್ರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ಮತ್ತು ಸಂಪರ್ಕ ಮಾರ್ಗಗಳು ಅಥವಾ ಸಂಪರ್ಕ ಏನಿದಾವೆ ಇವು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಅಥವಾ ಸಾರಿಗೆಯನ್ನ ತಗೊಂಡಾಗ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಲ್ವಾ? ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ರಸ್ತೆ ಸಾರಿಗೆ ಅಂತಕ್ಕಂಥದ್ದೇನಿದೆ ಅಥವಾ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ, ಇದು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕೈಗಾರಿಕೆಗಳಿಂದ ವಸ್ತುಗಳನ್ನ ನಾವು ಎಲ್ಲಿ ತಗೊಂಡೋಗ್ಬೇಕು? ಗ್ರಾಹಕರಿಗೆ ತಗೊಂಡೋಗ್ಬೇಕು ಅನ್ನೋದಾದ್ರೆ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಬೇಕು ಅಲ್ವಾ? ಹಾಗೇನೆ ಒಂದು ವ್ಯವಹಾರ ಅಂತಕ್ಕಂಥದ್ದು ನಡೆಯಲಿಕ್ಕೂ ಕೂಡ ಏನ್ ಬೇಕು? ಸಾರಿಗೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಈಗ ಕಚ್ಚಾ ವಸ್ತುಗಳು ಉತ್ಪಾದನೆ ಆಗಿದ್ದಾವೆ ಇಲ್ಲಿ ಹೊಲಗದ್ದೆಗಳಲ್ಲಿ ಅಂತ ನಾವು ಕರಿತೀವಿ. ಆ ಕಚ್ಚಾ ವಸ್ತುಗಳನ್ನ ಕೈಗಾರಿಕೆಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು? ಅಲ್ವಾ? ಸಾರಿಗೆ. ಸಾರಿಗೆ ಇಲ್ಲದೆ ಯಾವುದೇ ಕೆಲಸಗಳು ಇವತ್ತು ಈಡೇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ನಾವಿಲ್ಲಿ ಸಾರಿಗೆಯ ವಿಧಗಳನ್ನ ನೋಡೋದಾದ್ರೆ ಎಷ್ಟು ವಿಧಗಳಿದಾವೆ? 4 ವಿಧಗಳಿದಾವೆ. ಸಾರಿಗೆಯ ವಿಧಗಳನ್ನ ನಾವು ಎಷ್ಟು ಭಾಗಗಳಾಗಿ ವಿಂಗಡಿಸ್ತಾ ಇದೀವಿ? 4 ಭಾಗಗಳಾಗಿ. ಮೊದಲನೇದಾಗಿರ್ತಕ್ಕಂಥದ್ದು ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆ. ಕ್ಲಿಯರ್ ಆಯ್ತಾ? ರೈಲು ಸಾರಿಗೆ, ರಸ್ತೆ ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಅಂತಕ್ಕಂಥದ್ದು. ಕ್ಲಿಯರ್ ಆಯ್ತಲ್ಲ? ಈಗ ಮತ್ತೆ ಅವುಗಳನ್ನ ನಾವು ಡಿವೈಡ್ ಮಾಡ್ತಾ ಹೋದಾಗ ರಸ್ತೆ ಸಾರಿಗೆಯಲ್ಲಿ ಎಷ್ಟು ವಿಧಗಳಿದಾವೆ? 2 ವಿಧಗಳಿದಾವೆ ಅಲ್ವಾ? ಎಷ್ಟಿದಾವೆ ವಿಧಗಳು? 2 ವಿಧಗಳಿದಾವೆ. ಒಂದು ಕಚ್ಚಾ ರಸ್ತೆಗಳು, ಇನ್ನೊಂದು ಪಕ್ಕಾ ರಸ್ತೆಗಳು ಅಲ್ವಾ? ಪಕ್ಕಾ ರಸ್ತೆಗಳು ಮತ್ತು ಕಚ್ಚಾ ರಸ್ತೆಗಳು ಅಂತ ಕರಿತೀವಿ. ಕಚ್ಚಾ ರಸ್ತೆಗಳು ಅಂತಂದ್ರೆ ಏನು? ಜಲ್ಲಿ ಮತ್ತು ಮಣ್ಣಿನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ರಸ್ತೆಗಳನ್ನ ನಾವೇನಂತ ಕರಿತೀವಿ? ಕಚ್ಚಾ ರಸ್ತೆಗಳು ಅಂತ ಕರಿತೀವಿ. ಇನ್ನ ಪಕ್ಕಾ ರಸ್ತೆಗಳು ಅಂತಂದ್ರೆ ಸಿಮೆಂಟ್ ಮತ್ತು ಡಾಂಬರೀಕರಣ ಮಾಡಿರ್ತಕ್ಕಂತಹ ರಸ್ತೆಗಳೇನಿದ್ದಾವೆ ಇವುಗಳನ್ನು ನಾವೇನಂತ ಕರಿತೀವಿ? ಪಕ್ಕಾ ರಸ್ತೆಗಳು ಎಂಬುದಾಗಿ ಕರೆಯಲಾಗುತ್ತೆ. ಇದರಲ್ಲಿ ಸಾಕಷ್ಟು ಸ್ಟೇಟ್ ಹೈವೇಗಳನ್ನ ನೋಡ್ತೀವಿ, ರಾಜ್ಯ ಹೆದ್ದಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿಗಳನ್ನ ನೋಡ್ತೀವಿ ಅಲ್ವಾ? ಜಿಲ್ಲಾ ಹೆದ್ದಾರಿಗಳನ್ನ ನೋಡ್ತೀವಿ. ಅದರದಾಗಿರ್ತಕ್ಕಂಥ ರಾಜಧಾನಿಗಳಿಗೆ ಸಂಪರ್ಕವನ್ನ ಕಲ್ಪಿಸತಕ್ಕಂತಹ ರಸ್ತೆಗಳನ್ನ, ಈ ರಸ್ತೆಗಳ ಎಲ್ಲ ನಿರ್ಮಾಣವನ್ನು ಕೂಡ ಯಾವ ಹೊಂದಿರುತ್ತೆ? ಭಾರತೀಯ ರಸ್ತೆಗಳ ಒಂದು ಸ್ಥಾನ ಅಥವಾ ಒಂದು ಆಯೋಗ ಅಂತಕ್ಕಂಥದ್ದೇನಿದೆ ಅದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅರ್ಥ ಆಯ್ತಲ್ಲ? ಪ್ರಾಧಿಕಾರ ಅಂತ ಕರಿತೀವಿ ನಾವು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎಂಬತಕ್ಕಂತಹ ಒಂದು ಇದರ ಆಧಾರದ ಮೇಲೆ ಎಲ್ಲಾ ರಸ್ತೆಗಳನ್ನು ಕೂಡ ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಒಂದು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ರೈಲು ಸಾರಿಗೆ. ಇತ್ತೀಚಿನ ದಿನಗಳಲ್ಲಿ ರೈಲು ಗೊತ್ತಿರ್ಬೇಕು ನಿಮಗೆ, ಎಲ್ಲರೂ ಓಡಾಡಿದ್ದೀರ ತಾನೇ ರೈಲಲ್ಲಿ? ಯಾರು ಹೋಗಿಲ್ಲ ರೈಲಲ್ಲಿ? ಎನಿಬಡೀಸ್ ಹೋಗಿದ್ದೀರಲ್ಲ? ಎಲ್ಲರೂ ಕೂಡ ರೈಲನ್ನು ನೋಡಿದೀವಿ. ರೈಲುಗಳಲ್ಲೂ ಕೂಡ ಓಡಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹೆಚ್ಚಿನ ಜನರನ್ನ ಒಂದೇ ಸಮಯದಲ್ಲಿ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದೀವಿ. ರೈಲು ಸಾರಿಗೆ ಅಂತಕ್ಕಂಥದ್ದು ಇತ್ತೀಚೆಗೆ ಫಾಸ್ಟ್ ವೇಗವಾಗಿ ಓಡ್ತಕ್ಕಂಥ ರೈಲುಗಳು. ಮುಂಚೆ ಎಲ್ಲ ಹೇಗಿತ್ತು? ನ್ಯಾರೋ ಗೇಜ್ ಮತ್ತು ಬ್ರಾಡ್ ಗೇಜ್ ಅಂತ ಕರಿತೀವಿ. ಸರಳವಾಗಿ ಸಣ್ಣ ಸಣ್ಣ ರೈಲುಗಳಿದ್ವು, ಆಮೇಲೆ ಬ್ರಾಡ್ ಗೇಜ್ ಬಂತು ದೊಡ್ಡದಾಗಿರ್ತಕ್ಕಂಥದ್ದು. ಈಗ ಅವು ಫಸ್ಟ್ ಎಲ್ಲ ಯಾವ್ದ್ರ ಓಡ್ತಿದ್ವಪ್ಪ ರೈಲುಗಳು? ಕಲ್ಲಿದ್ದಲುಗಳಲ್ಲಿ ಓಡ್ತಾ ಇದ್ವು. ನಂತರದ ದಿನಗಳಲ್ಲಿ ಡೀಸೆಲ್ ಗಳಿಂದ ಓಡ್ತಾ ಇದ್ವು. ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ? ವಿದ್ಯುತ್ ಸಂಪರ್ಕದ ಮೂಲಕ ಇವತ್ತು ರೈಲು ಮಾರ್ಗಗಳಂತಕ್ಕಂಥವು ಕೂಡ ಓಡಾಡ್ತಕ್ಕಂಥದ್ದು ನಾವು ಕಾಣ್ತಿದೀವಿ. ಪ್ರತಿಯೊಂದು ಪ್ರದೇಶಗಳಿಗೂ ಕೂಡ ಇವತ್ತು ರೈಲು ಸಂಪರ್ಕವನ್ನ ನಾವು ಕಲ್ಪಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ರೈಲು ಸಾರಿಗೆಯಿಂದಲೂ ಕೂಡ ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ರೈಲು ಸಾರಿಗೆಯೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಜನರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೂಡ್ಸ್ಗಳನ್ನ ಅಂದ್ರೆ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲಿಕ್ಕೆ ಅತಿ ವೇಗವಾಗಿನೇ ನಾವು ರೈಲು ಸಂಪರ್ಕವನ್ನ ಹೊಂದಿರತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಓಕೆ, ಇದು ಎರಡನೇದಾಗಿರ್ತಕ್ಕಂಥದ್ದು. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಯಾವುದು? ಜಲ ಸಾರಿಗೆ. ಜಲ ಸಾರಿಗೆ ಅಂದ್ರೆ ಗೊತ್ತಲ್ಲ? ಜಲ ಸಾರಿಗೆ ಅಂತಂದ್ರೆ ಹಡಗುಗಳು ಸಮುದ್ರ ಮಾರ್ಗಗಳ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸತಕ್ಕಂಥದ್ದು ಜಲ ಸಾರಿಗೆ ಅಂತ ಕರಿತೀವಿ. ಜಲ ಸಾರಿಗೆಯಲ್ಲಿ ಸಾಕಷ್ಟು ಉಪಯೋಗ ಇರ್ತಕ್ಕಂಥದ್ದು ಕೂಡ ಇದೆ. ಮೀನುಗಾರಿಕೆ
ಅಲ್ವಾ? ಮನೋರಂಜನೆಗಾಗಿ ನಾವು ಬಳಕೆಯನ್ನ ಮಾಡ್ತಾ ಇದ್ದೀವಿ, ಹೌದಲ್ಲ? ವಿದ್ಯುತ್ ತಯಾರಿಕೆಯಲ್ಲೂ ಕೂಡ ನಾವು ಬಳಕೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಜಲ ಸಾರಿಗೆಯಲ್ಲೂ ಕೂಡ ಎಷ್ಟು ವಿಧಗಳಿದಾವೆ? 2 ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಏನು? ಒಳನಾಡಿನ ಜಲ ಸಾರಿಗೆ ಮತ್ತು ವಿದೇಶಿ ಜಲ ಸಾರಿಗೆ. ಒಳನಾಡಿನ ಜಲ ಸಾರಿಗೆ ಅಂತಂದ್ರೆ ದೇಶದ ಎಲ್ಲೆಯೊಳಗಡೆ ನಡೀತಕ್ಕಂತಹ ಒಂದು ಸಂಪರ್ಕವನ್ನ ನಾವೇನಂತ ಕರಿತೀವಿ? ಒಳನಾಡಿನ ಜಲ ಸಾರಿಗೆ. ರಾಜ್ಯಗಳ ನಡುವಿನ ಕರಾವಳಿ ತೀರ ಪ್ರದೇಶಗಳೇನಿದ್ದಾವೆ ಅವುಗಳಲ್ಲಿ ಸಂಪರ್ಕವನ್ನ ಹೊಂದಿರತಕ್ಕಂಥದಕ್ಕೆ ನಾವು ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿ. ಇನ್ನು ವಿದೇಶಿ ಸಾರಿಗೆ ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಹಡಗುಗಳ ಮೂಲಕ ವಸ್ತುಗಳನ್ನಾಗಿರ್ಬೋದು ಅಥವಾ ಜನರನ್ನಾಗಿರ್ಬೋದು ನಾವೇನ್ ಮಾಡ್ತಾ ಇದೀವಿ? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಜನರನ್ನ ಕೊಂಡೊಯ್ತಕ್ಕಂಥದನ್ನ ಕಾಣ್ತಾ ಇದೀವಿ. ಯಾವುದರ ಮೂಲಕ? ಹಡಗುಗಳ ಮೂಲಕ. ಹಡಗುಗಳು ಬಂದು ನಿಲ್ಲುವ ತಾಣವನ್ನು ನಾವೇನಂತ ಕರಿತೀವಿ? ಬಂದರುಗಳು ಅಲ್ವಾ? ಬಂದರುಗಳು. ಅದರಲ್ಲಿ ಮತ್ತೆ 2 ವಿಧಗಳಿದ್ದಾವೆ ಬಂದರುಗಳಲ್ಲಿ. ಯಾವ್ಯಾವು 2 ಬಂದರುಗಳು? ಕೃತಕ ಬಂದರು ಮತ್ತು ನೈಸರ್ಗಿಕ ಬಂದರುಗಳು ಅಲ್ವಾ? ಕೃತಕ ಬಂದರು ಅಂತಂದ್ರೆ ಮನುಷ್ಯನೇ ನಿರ್ಮಾಣ ಮಾಡಿರ್ತಕ್ಕಂಥವು. ಇನ್ನು ನೈಸರ್ಗಿಕ ಬಂದರು ಅಂದ್ರೆ ಪ್ರಕೃತಿದತ್ತವಾಗಿ ಅವು ನಿರ್ಮಾಣವಾಗಿರ್ತಕ್ಕಂಥವು, ಒಳಗೆ ನಿಲ್ತಕ್ಕಂಥ ತಾಣಗಳು. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ 2 ಜಲ ಏನು ನಾವು ಬಂದರುಗಳನ್ನ ಕಾಣ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಇದನ್ನ ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿ. ಇನ್ನು ವಿದೇಶಿ ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಲಿಕ್ಕೆ ನಾವು ಜಲಮಾರ್ಗಗಳನ್ನ ಹಡಗುಗಳ ಮೂಲಕ ಅನುಸರಿಸತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಜಲ ಸಾರಿಗೆ ಎಂಬುದಾಗಿ ಕರೆಯಲಾಗುತ್ತೆ. ಓಕೆ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಯಾವುದು? ವಾಯು ಸಾರಿಗೆ. ವಾಯು ಸಾರಿಗೆ ಅಂದ್ರೆ ಏನು? ವಿಮಾನ ಸಾರಿಗೆಯನ್ನ ನಾವೇನಂತ ಕರಿತೀವಿ? ವಾಯು ಸಾರಿಗೆ ಎಂಬುದಾಗಿ ಕರೆಯಲಾಗುತ್ತೆ. ಯಾರಾದ್ರೂ ವಿಮಾನದಲ್ಲಿ ಓಡಾಡಿದ್ದೀರಾ? ಯಾರು ಇಲ್ಲ ಅಲ್ವಾ? ಅದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆಂತಂದ್ರೆ ಸಾಮಾನ್ಯ ಜನರು ವಿಮಾನದಲ್ಲಿ ಓಡಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಯಾಕೆಂತಂದ್ರೆ ಅಲ್ಲಿ ಸಾಕಷ್ಟು ಹಣ ಅಂತಕ್ಕಂಥದ್ದು ಬೇಕಾಗಿರೋದ್ರಿಂದ ನಾವು ವಿಮಾನದಲ್ಲಿ ಓಡಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಕಡಿಮೆ. ಇವತ್ತು ನಾನು ಒಂದು ಕಲ್ಯಾಣ ಕರ್ನಾಟಕ ಬೆಳಗಾಂ ಜಿಲ್ಲೆ ಏನು ಬರುತ್ತೆ ಆ ಜಿಲ್ಲೆಯಲ್ಲಿ ನಿನ್ನೆ ಪ್ರಾಥಮಿಕ ಶಾಲೆ ಮಕ್ಕಳನ್ನ ವಿಮಾನದಲ್ಲಿ ಟೂರ್ ಕರ್ಕೊಂಡು ಹೋಗಿದ್ದಾರೆ. ಇಟ್ಸ್ ದ ರಿಯಲ್ ಫ್ಯಾಕ್ಟ್ ಟುಡೇ. ಓಕೆ, ಅರ್ಥ ಆಯ್ತಲ್ಲ? ವಿಮಾನದಲ್ಲಿ ಆ ಸಣ್ಣ ಮಕ್ಕಳು 1ನೇ ತರಗತಿಯಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಏನಿದ್ದಾರೆ ಎಲ್ಲ ಟೀಚರ್ಸ್ ಅಮೌಂಟ್ ಅನ್ನು ಹಾಕೊಂಡು ಅವ್ರ ಹತ್ರನೂ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಊರಿನ ಜನರ ಹತ್ರನೂ ಕೂಡ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ವಿಭಿನ್ನವಾಗಿರ್ತಕ್ಕಂಥ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನೋಡಿ, ನಾವು ಇಲ್ಲೇ ಪಿಕ್ನಿಕ್ ಪ್ರವಾಸ ಏನಾರ ಹೋಗ್ತೀವಿ ಅನ್ನೋದಾದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋದಾಗ ಒಂದು ಅನುಭವ ಅಂತಕ್ಕಂಥದ್ದು ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ಶಿಕ್ಷಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ವಿಮಾನದಲ್ಲಿ ವಿದ್ಯಾರ್ಥಿಗಳನ್ನು ಪ್ರವಾಸ ಕರ್ಕೊಂಡು ಹೋಗಿದ್ದಾರೆ. ಇದು ನಮಗೆ ಸಂತೋಷದಾಯಕವಾಗಿ ಬದಲಾವಣೆ ಅಂತಕ್ಕಂಥದ್ದು ಆಗ್ಬೇಕು ಅಲ್ವಾ? ಇದ್ದಾಗೆ ಇರ್ತಕ್ಕಂಥದಕ್ಕಿಂತ ನಾವು ಬದಲಾವಣೆಯನ್ನ ಬಯಸಿದಾಗ ಮಾತ್ರ ನಾವು ನಾಲೆಡ್ಜ್ ಇಟ್ಸ್ ದ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಅಲ್ವಾ? ಹಾಗಾದ್ರೆ ವಾಯು ಸಾರಿಗೆ ಅಂತಕ್ಕಂಥದ್ದು ಗೊತ್ತಾಯ್ತು ನಿಮಗೆ. ವಿಮಾನಗಳು ಇದನ್ನು ಕೂಡ ನಾವು ಸಾರಿಗೆಯಲ್ಲಿ ಬಳಸ್ತೀವಿ. ಜನರನ್ನು ಕರ್ಕೊಂಡು ಹೋಗುತ್ತೆ, ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತೆ, ಮತ್ತೆ ಮಾಹಿತಿಗಳನ್ನು ಕೂಡ ರವಾನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ವಾಯು ಸಾರಿಗೆಯಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ವಾಯು ಸಾರಿಗೆಯಲ್ಲೂ ಕೂಡ ಎಷ್ಟು ವಿಧಗಳಿದಾವೆ? 2 ವಿಧಗಳಿದಾವೆ. ಅರ್ಥ ಆಯ್ತಲ್ಲ? ವಾಯು ಸಾರಿಗೆಯಲ್ಲಿ 2 ವಿಧಗಳಿದಾವೆ. ಒಂದು ದೇಶೀಯ ವಾಯು ಸಾರಿಗೆ ಅಥವಾ ಆಂತರಿಕ ರಾಷ್ಟ್ರೀಯ ಅಂತಲೂ ಕೂಡ ಕರಿತೀವಿ. ರಾಷ್ಟ್ರೀಯ ವಾಯು ಸಾರಿಗೆ. ಇನ್ನೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಆಂತರಿಕ ವಾಯು ಸಾರಿಗೆ ಅಥವಾ ರಾಷ್ಟ್ರೀಯ ವಾಯು ಸಾರಿಗೆ ಅಂತಂದ್ರೆ ಭಾರತದ 28 ರಾಜ್ಯಗಳೇನಿದ್ದಾವೆ 28 ರಾಜ್ಯಗಳ ಒಳಗಡೆನೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಅಥವಾ ಸಂಪರ್ಕವನ್ನ ಹೊಂದಿರತಕ್ಕಂತಹ ಮಾರ್ಗವನ್ನ ನಾವೇನಂತ ಕರಿತೀವಿ? ರಾಷ್ಟ್ರೀಯ ವಾಯು ಮಾರ್ಗಗಳು ಅಂತ ಕರಿತೀವಿ. ರಾಜ್ಯಗಳು. ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ. ಕರ್ನಾಟಕದಲ್ಲಿ ನಾವೆಲ್ಲಿ ಹೋಗ್ಬೋದು ವಿಮಾನದಲ್ಲಿ? ತಮಿಳುನಾಡು, ಕೇರಳ, ಗುಜರಾತ್, ಡೆಲ್ಲಿ, ಆಂಧ್ರ ಪ್ರದೇಶ, ಈ ರೀತಿಯಾಗಿ ದೇಶದ ಎಲ್ಲೇ ಒಳಗಡೆ ಸಂಪರ್ಕವನ್ನ ಹೊಂದಿರತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ರಾಷ್ಟ್ರೀಯ ವಾಯು ಸಾರಿಗೆ ಅಂತ ಕರಿತೀವಿ. ಇನ್ನು ಅಂತಾರಾಷ್ಟ್ರೀಯ ವಾಯು ಸಾರಿಗೆಗೆ ಬಂದಾಗ ಭಾರತದಿಂದ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಸಂಪರ್ಕವನ್ನ ಹೊಂದಿರತಕ್ಕಂಥದ್ದಿದೆ. ಇದನ್ನ ನಾವೇನಂತ ಕರಿತೀವಿ? ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಬೇರೆ ಬೇರೆ ರಾಷ್ಟ್ರಗಳು, ಈಗ ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇನ್ನು ಹಲವಾರು ದೇಶಗಳ ಜೊತೆ ಸಂಪರ್ಕವನ್ನ ಹೊಂದಿರತಕ್ಕಂಥದಕ್ಕೆ ಏನಂತ ಕರಿತೀವಿ? ನಾವು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತ ಕರಿತೀವಿ.
ಅರ್ಥ ಆಯ್ತಲ್ಲ? ಇಷ್ಟು ಈ ಒಂದು ಸಾರಿಗೆಯ ವಿಧಗಳು. ಕ್ಲಿಯರ್ ಆಯ್ತಾ? ಎಷ್ಟಿದಾವೆ ಸಾರಿಗೆಯ ವಿಧಗಳು? 4 ಇದಾವೆ. ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ನಾವು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಏನು, ರಸ್ತೆ ಸಾರಿಗೆಯಿಂದ ನಮಗೆ ಏನಾದ್ರೂ ಅನುಕೂಲ ಅಂತಕ್ಕಂಥದ್ದು ಇದೆಯಾ, ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇದೆಯಾ ಅನ್ನೋದನ್ನ ನಾವು ಗಮನಿಸ್ತಕ್ಕಂಥದ್ದು. ಅದನ್ನೇ ಇಂಪಾರ್ಟೆಂಟ್ ಆಫ್ ದಿ ರೋಡ್ಸ್. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ, ಒಂದೇದು ರಸ್ತೆ ಸಾರಿಗೆಯಿಂದ ಆಗ್ತಕ್ಕಂಥ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಒಂದೇದು ಹಳ್ಳಿಗಳ ಅಭಿವೃದ್ಧಿಗೆ ರಸ್ತೆಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ನಾವು ಪ್ರತಿಯೊಂದು ರಸ್ತೆಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಾ ರಸ್ತೆಗಳು ಇವತ್ತು ಏನಾಗಿದ್ದಾವೆ? ಕಚ್ಚಾ ರಸ್ತೆಗಳಿದಾವ, ಪಕ್ಕಾ ರಸ್ತೆಗಳಿದಾವ ಅಲ್ವಾ? ಪಕ್ಕಾ ರಸ್ತೆಗಳು ಅಂದ್ರೆ ಗ್ರಾಮೀಣ ಜನರು ಕೂಡ ಸುಲಭವಾಗಿ ಅತಿ ಶೀಘ್ರದಲ್ಲೇ ನಗರ ಪ್ರದೇಶಗಳನ್ನ ತಲುಪಬೇಕು. ಯಾವುದರ ಮೂಲಕ? ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಕಾರ್ ಆಗಿರ್ಬೋದು. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ? ಅಷ್ಟೇ ಅಲ್ಲದೆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಅಥವಾ ಕೃಷಿಯಿಂದ ಉತ್ಪಾದನೆಯಾಗಿರ್ತಕ್ಕಂತಹ ವಸ್ತುಗಳೇನಿದಾವೆ ಅವುಗಳನ್ನ ನಾವು ಸುಲಭವಾಗಿ ನಗರ ಪ್ರದೇಶಗಳಿಗೆ ಕೊಂಡೊಯ್ಯಲಿಕ್ಕೆ ರಸ್ತೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ. ಅರ್ಥ ಆಯ್ತಲ್ಲ? ನಾವು ಒಂದು ಮಾನವನ ದೇಹಕ್ಕೆ ಏನು ನರಖಂಡಗಳು ಅಂತ ನಾವೇನು ಕರಿತೀವಿ, ನರಗಳು ಹೇಗೆ ಮುಖ್ಯನೋ ಹಾಗೆ ದೇಶದ ಎಲ್ಲಾ ಭಾಗಗಳಿಗೂ ರಸ್ತೆಗಳು ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸಂಪರ್ಕವನ್ನ ಕಲಿಸುತ್ತವೆ. ಮೂಲೆಯಲ್ಲೂ ಕೂಡ ರಸ್ತೆಗಳನ್ನ ನೋಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಂತೂ ಕೂಡ ಪ್ರತಿಯೊಂದು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ರಸ್ತೆಗಳು ಉತ್ತಮವಾಗಿರ್ತಕ್ಕಂಥ ರಸ್ತೆಗಳನ್ನ ಕಾಣ್ತಾ ಇದೀವಿ. ಯಾಕೆಂತಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತಪ್ಪ ಅಂತಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಒಂದು ಉತ್ತಮವಾಗಿರ್ತಕ್ಕಂಥ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಡಾಂಬರೀಕರಣವನ್ನ ಮಾಡುವುದರ ಮೂಲಕ, ಸಿಸಿ ರಸ್ತೆಗಳನ್ನ ಮಾಡುವುದರ ಮೂಲಕ ರಸ್ತೆಗಳ ಸುರಕ್ಷತೆಯನ್ನು ಕಾಪಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಿಂದಲೂ ಕೂಡ ಹಳ್ಳಿಗಳ ಅಭಿವೃದ್ಧಿಗೆ ರಸ್ತೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಓಕೆ, ಒಂದು. ಇನ್ನು ಎರಡನೇದು ಕೃಷಿ ಅಭಿವೃದ್ಧಿ. ಗ್ರಾಮಗಳ ರಸ್ತೆಗಳು ಚೆನ್ನಾಗಿದ್ದೇ ಆದ್ರೆ ಕೃಷಿ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನ ಹೊಂದುತ್ತೆ. ನಗರ ಪ್ರದೇಶಗಳಿಗೆ ಹೋಗಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಕೃಷಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ಕೃಷಿಗೆ ಬೇಕಾಗಿರ್ತಕ್ಕಂಥ ಬೀಜಗಳು ಅಲ್ವಾ ತರ್ತಕ್ಕಂಥದ್ದು ನಾವು ವ್ಯವಸಾಯವನ್ನ ಮಾಡ್ತೀವಿ. ವ್ಯವಸಾಯದಿಂದ ಉತ್ಪಾದನೆಯಾಗಿರ್ತಕ್ಕಂತಹ ಕೃಷಿಯ ವಸ್ತುಗಳೇನಿದಾವೆ, ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಇವೆಲ್ಲವನ್ನು ತೆಗೆದುಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಮಾರಾಟವನ್ನು ಮಾಡಲಿಕ್ಕೆ ನಗರ ಪ್ರದೇಶಗಳಿಗೆ ಸುಲಭವಾಗಿ ಸಾಗಿಸ್ಲಿಕ್ಕೆ ರಸ್ತೆ ಸಾರಿಗೆಯು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಇಲ್ಲ ಅಂತಂದ್ರೆ ನಾವೇನೋ ರಸ್ತೆಗಳೇ ಸರಿ ಇಲ್ಲ ಅಂತಂದ್ರೆ ನಾವು ನಗರ ಪ್ರದೇಶಗಳಿಗೆ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ನಗರ ಪ್ರದೇಶಗಳಿಗೆ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಇಲ್ಲ. ಅವಾಗ ನಾವೇನ್ ಮಾಡ್ತಾ ಇದ್ವಿ? ಗ್ರಾಮಗಳಲ್ಲಿನೇ ಪುಟಿಯಲ್ಲಿ ಹೊತ್ಕೊಂಡು ಹೋಗಿ ಮಾರಾಟವನ್ನ ಮಾಡಿ 510 ರೂಪಾಯಿ ಲಾಭವನ್ನ ಪಡಿತಾ ಇದ್ವಿ. ಆದ್ರೆ ಹೆಚ್ಚಿನ ಲಾಭವನ್ನ ಪಡಿತಕ್ಕಂಥದ್ದು ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಎರಡನೇದು. ಇನ್ನು ಮೂರನೇದು ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಿಸಲು, ಈಗ ನಾವು ಹೇಳಿದ್ವಲ್ಲ, ಕೃಷಿಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳೇನಿದ್ದಾವೆ ಅವುಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಬೇಕು. ಮಾರುಕಟ್ಟೆ ಏನ್ ಮಾಡ್ತೈತೆ? ಏಜೆನ್ಸಿಗಳಿಗೆ ಟ್ರಾನ್ಸ್ಪೋರ್ಟ್ ಅನ್ನ ಕೊಡುತ್ತೆ. ಈ ರೀತಿಯಾಗಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ಕೈಗಾರಿಕೆಗಳಿಂದ ಉತ್ಪಾದನೆಯಾಗಿರ್ತಕ್ಕಂಥ ಸಿದ್ಧ ವಸ್ತುಗಳನ್ನ ಸುಲಭವಾಗಿ ನಾವು ಮಾರುಕಟ್ಟೆಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ರಸ್ತೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಇನ್ನ ಹಳ್ಳಿಗಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು, ಅರ್ಥ ಆಯ್ತಲ್ಲ? ಯಾವುದು? ಔಷಧಿ ಉಪಚಾರಗಳಾಗಿರ್ಬೋದು, ಅಥವಾ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅಗತ್ಯತೆಯ ವಸ್ತುಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಸುಲಭವಾಗಿ ಸಾಗಿಸಲಿಕ್ಕೆ ರಸ್ತೆ ಅತಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಇನ್ನ ರಸ್ತೆಗಳು ರೈಲು ಸಾರಿಗೆಗೆ ಪೂರಕವಾಗಿರ್ತಕ್ಕಂಥದ್ದು ಅಥವಾ ಸಹಕಾರಿಯಾಗಿರ್ತಕ್ಕಂಥದ್ದು. ಹೇಗೆ ನೋಡಿ, ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಈಗ ನಗರ ಪ್ರದೇಶಗಳಲ್ಲಿ ರೈಲು ಸಂಪರ್ಕಗಳಿದಾವ. ರೈಲು ಸಂಪರ್ಕಗಳಿಗೆ ಅನುಗುಣವಾಗಿ ರಸ್ತೆ ಸಾರಿಗೆಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ? ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದೀವಿ ಅಲ್ಲಿ. ಹಾಗಾಗಿ ರಸ್ತೆಗಳು ರೈಲು ಸಾರಿಗೆಗೆ ಪೂರಕವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ರಸ್ತೆ ಸಾರಿಗೆ ಎಲ್ಲಿ ರೈಲ್ವೆ ಸಾರಿಗೆಗಳು ಅಂತಕ್ಕಂಥವು ಇರೋದಿಲ್ವೋ, ಗುಡ್ಡಗಾಡು ಪ್ರದೇಶಗಳಲ್ಲಿ ಹೇಳ್ತೀವಿ ನಾವು, ಅಲ್ಲೇನಾದ್ರು ರೈಲು ಸಾರಿಗೆಗಳನ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಸ್ತೆ ಸಾರಿಗೆಗಳನ್ನ ಪ್ರತಿಯೊಂದು ಗುಡ್ಡಗಾಡು ಪ್ರದೇಶ ಹಳ್ಳಿಗಳಲ್ಲೂ ಕೂಡ ನಾವು ರಸ್ತೆಗಳನ್ನ ನಿರ್ಮಾಣ ಮಾಡಬಹುದು ತಾನೆ. ಆ ಒಂದು ಕಾರಣದಿಂದ ಇದು ಕೂಡ ಒಂದು ರಸ್ತೆ ಸಾರಿಗೆಯು ರೈಲು ಸಾರಿಗೆಗೆ ಪೂರಕವಾಗಿರ್ತಕ್ಕಂಥದ್ದು. ಇನ್ನ ಸರಕುಗಳನ್ನ ಸಾಗಿಸಲು ಅನುಕೂಲಕರವಾಗಿರ್ತಕ್ಕಂಥದ್ದು.
ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಅಥವಾ ಇನ್ನಿತರೆ ಯಾವ್ಯಾವ ಇದಾವ ಅವೆಲ್ಲದರ ಮೂಲಕನೂ ಕೂಡ ನಾವು ವಸ್ತುಗಳನ್ನ ಸುಲಭವಾಗಿ ಸಾಗಿಸ್ಲಿಕ್ಕೆ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಇವತ್ತು ರಸ್ತೆ ಸಾರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುವುದರ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಓಕೆ, ರಸ್ತೆಗಳ ಪಾತ್ರ ಪ್ರಮುಖವಾಗಿರ್ತದೆ. ಕ್ಲಿಯರ್ ಆಯ್ತಲ್ಲ? ಇದು ರಸ್ತೆಗಳ ಪ್ರಾಮುಖ್ಯತೆ. ಇನ್ನು ನಾವು ರಸ್ತೆ ಸಾರಿಗೆಯ ತೊಡಕುಗಳೆಲ್ಲ ನೋಡಿದಾಗ ಸಮಸ್ಯೆಗಳೇನಿದ್ದಾವೆ ಇಷ್ಟೋ ತನಕ ನಾವು ಪ್ರಾಮುಖ್ಯತೆಯನ್ನ ತಿಳ್ಕೊಂಡಿದ್ದೀವಿ ಅಲ್ವಾ? ಪ್ರಾಮುಖ್ಯತೆ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ನಾವು ಪ್ರಾಮುಖ್ಯವಾಗಿರ್ತಕ್ಕಂಥವು ನಮಗೆ ಗೊತ್ತಾಯ್ತು. ಈಗ ಏನ್ ಸಮಸ್ಯೆಗಳಿದ್ದಾವೆ ರಸ್ತೆಗಳಲ್ಲಿ, ಇರ್ಲೇಬೇಕಲ್ಲ ಸಮಸ್ಯೆಗಳು. ಹಾಗಾದ್ರೆ ಭಾರತ ಹಳ್ಳಿಗಳ ರಾಷ್ಟ್ರ ಅಂತ ಕರೀತೀವಿ ಅಲ್ವಾ? ಹಳ್ಳಿಗಳ ರಾಷ್ಟ್ರ. ಹಾಗಾದ್ರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಉತ್ತಮವಾಗಿರ್ತಕ್ಕಂಥ ರಸ್ತೆಗಳು ಇದಾವ, ಹೌದು ತಾನೆ? ಅದನ್ನ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾವಿಲ್ಲಿ ರಸ್ತೆಯ ಸಮಸ್ಯೆಗಳು ಅಥವಾ ತೊಡಕುಗಳನ್ನ ನಾವು ನೋಡೋದಾದ್ರೆ ಏನೇನಿದೆ, ಈಗ ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅನುಪಯುಕ್ತ. ಈಗ ಗ್ರಾಮೀಣ ರಸ್ತೆಗಳಿದಾವೆ, ಗ್ರಾಮೀಣ ರಸ್ತೆಗಳು ಎತ್ತ ರಸ್ತೆಗಳು, ಕಚ್ಚಾ ರಸ್ತೆಗಳಾಗಿದ್ದಾವೆ. ಎಲ್ಲಾ ಪ್ರದೇಶಗಳಲ್ಲೂ ಕೂಡ, ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ರಸ್ತೆಗಳನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಏನಾಗಿದೆ, ಕಚ್ಚಾ ರಸ್ತೆಗಳನ್ನು ನೋಡ್ತೀವಿ. ಆ ಕಚ್ಚಾ ರಸ್ತೆಗಳು ಬೇಸಿಗೆ ಕಾಲದಲ್ಲಿ ಮಾತ್ರ ಉಪಯುಕ್ತವಾಗಿರ್ತವೆ. ಮಳೆಗಾಲದಲ್ಲಿ ಏನಾಗುತ್ತೆ, ಹೆಚ್ಚಿನ ಮಳೆ ಬಂದು ಗುಂಡಿ ಗೊಡರುಗಳು ಬೀಳ್ತಕ್ಕಂಥದ್ದು, ವಾಹನಗಳು ಅಪಘಾತಕ್ಕೆ ಒಳಗಾಗ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹಾಗಾಗಿ ರಸ್ತೆ ಸಾರಿಗೆ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಹಲವಾರು ಸಮಸ್ಯೆಗಳನ್ನ ಹೊಂದಿರುತ್ತೆ. ಅದಕ್ಕೆ ಮುಖ್ಯ ಕಾರಣ ಮಳೆಗಾಲದಲ್ಲಿ ವಾಹನ ಸಂಚಾರ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಕೂಡ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಇನ್ನ ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ಕೂಡ ರಸ್ತೆಗಳಿಂದ ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥ ನಾವು ಕಾಣ್ತಿದ್ದೀವಿ. ಕೆಮಿಕಲ್ಸ್ ಮಿಕ್ಸ್ ಆಗ್ತಕ್ಕಂಥದ್ದಾಗಿರ್ಬೋದು ರಸ್ತೆಗಳಲ್ಲಿ, ಅಥವಾ ಏನು ವಾಹನಗಳು ಓಡಾಡಬೇಕಾದ್ರೆ ಕೆಟ್ಟ ನಿಂತ್ಕೊಳ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಅವಾಗ ಕೆಮಿಕಲ್ಸ್ ತಗೊಂಡು ಹೋಗ್ತಾ ಇರ್ತಕ್ಕಂಥ ಲಾರಿಗಳು ಅಪಘಾತಕ್ಕೀಡಾದಾಗ ಅಲ್ಲಿ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ ಕೆಮಿಕಲ್ಸ್ ಅಲ್ವಾ? ಅದರಿಂದಲೂ ಕೂಡ ಏನಾಗುತ್ತೆ, ಇಲ್ಲಿ ಪರಿಸರ ಹಾಳಾಗ್ತಕ್ಕಂಥ ನಾವು ಕಾಣ್ತೀವಿ, ಪರಿಸರ ಮಾಲಿನ್ಯತೆಯನ್ನ ಹೊಂದಿರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ರಸ್ತೆ ಅಪಘಾತಗಳು, ಈಗ ನಗರ ಪ್ರದೇಶಗಳಲ್ಲಿ ನೋಡಿರ್ಬೇಕು ನಿಮ್ಗೆ, BBMP ಏನ್ ಮಾಡ್ತಾ ಇದೆ ಅಂತ ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀವಿ ನಾವು. ಹಲವಾರು ಗುಂಡಿಗೋಟಗಳಿಂದ ಕೂಡಿರ್ತಕ್ಕಂಥದ್ದು ಅಲ್ವಾ? ಅಂತ ಗುಂಡಿಗೋಟಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ವಾಹನಗಳೇ ಹೋದ್ರೆ ಏನಾಗುತ್ತೆ, ಅಪಘಾತಗಳು, ಆಕ್ಸಿಡೆಂಟ್ ಅಂತ ನಾವೇನ್ ಕರಿತೀವಿ, ಹೆಚ್ಚಾಗಿ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದನ್ನು ಕೂಡ ನಾವು ಅಲ್ಲಿ ಗಮನಿಸ್ತಕ್ಕಂಥದ್ದು. ಅದರಿಂದ ಈ ಒಂದು ಸಮಸ್ಯೆಯಲ್ಲಿ ನಾವು ರಸ್ತೆ ಅಪಘಾತಗಳು ಹೆಚ್ಚಾಗಿ ಕಾಣ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇನ್ನ ಸೂಪರ್ ಹೈವೇಗಳು, ಹಾಗೆ ಸುವರ್ಣ ಚತುಷ್ಕೋನ ಕಾರಿಡಾರ್ ಯೋಜನೆಗಳೇನಿದ್ದಾವೆ ಅಂತ ಒಂದು ಪ್ರದೇಶಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಘಾತಗಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಗ್ರಾಮೀಣ ರಸ್ತೆಗಳಂತಕ್ಕಂಥವು ಅಪಘಾತಕ್ಕೆ ಎಡೆಮಾಡಿ ಕೊಟ್ಟಿರ್ತಕ್ಕಂತಹ ರಸ್ತೆಗಳನ್ನ ನಾವು ಇವತ್ತಿಗೂ ಕೂಡ ಕಾಣ್ತಾ ಇದ್ದೀವಿ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ನಿರ್ಮಾಣ ಮತ್ತು ನಿರ್ವಹಣೆಯ ಅಸಮರ್ಪಕವಾಗಿರ್ತಕ್ಕಂಥದ್ದು. ಈಗ ದುಡ್ಡೇನೋ ಬಂದಿರುತ್ತೆ ರಸ್ತೆಗಳನ್ನ ಮಾಡ್ಲಿಕ್ಕೆ, ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ ಅಥವಾ ತಾಲೂಕ್ ಪಂಚಾಯತಿಗೆ, ಆ ಹಣವನ್ನ ಸದುಪಯೋಗವನ್ನ ಪಡಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ರಸ್ತೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಾ, ಸಮರ್ಪಕವಾಗಿ ನಿರ್ಮಾಣವನ್ನ ಮಾಡ್ತಾ ಇದೀವಾ? ಇಲ್ಲ. ಕಮಿಷನ್ ತಗೊಳ್ತಾರೆ, ಒಂದು ಈಗ ಡಾಂಬರೀಕರಣ ಮಾಡೋಗ್ತಾರೆ, ಮಳೆಗಾಲದಲ್ಲಿ ಏನಾಗ್ತವೆ, ಕಿತ್ಕೊಂಡು ಹೋಗ್ತಾವಿಲ್ವಾ, ರಸ್ತೆಗಳು ಹಾಳಾಗ್ತಕ್ಕಂಥ ನಾವು ಕಾಣ್ತಿದ್ದೆ. ಹಾಗಾಗಿ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಅಸಮರ್ಪಕವಾಗಿರುವುದರಿಂದ ರಸ್ತೆಯು, ಭಾರತದ ರಸ್ತೆ ಸಾರಿಗೆಯು ಹಲವಾರು ಸಮಸ್ಯೆಗಳನ್ನ, ಪ್ರಾಬ್ಲಮ್ಸ್ ಅನ್ನ ಹೊಂದಿರತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನ ಮೂಲಭೂತ ಸೌಕರ್ಯಗಳ ಕೊರತೆ, ಮುಖ್ಯವಾಗಿ ರಸ್ತೆಗಳಿಗೆ ಬೇಕಾಗಿರ್ತಕ್ಕಂಥವೇನಿದ್ದಾವೆ ಆ ಮೂಲಭೂತ ಸೌಕರ್ಯಗಳು, ಜಲ್ಲಿ ಆಗಿರ್ಬೋದು, ಡಾಂಬರ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಈ ಮೂಲಭೂತ ಅವಶ್ಯಕತೆಗಳು ಕೊರತೆ ಅಂತಕ್ಕಂಥದ್ದು ಇರೋದ್ರಿಂದಲೂ ಕೂಡ ರಸ್ತೆ ಸಾರಿಗೆಯು ತೊಡಕಾಗಿರ್ತಕ್ಕಂಥದ್ದು ಅಥವಾ ಸಮಸ್ಯೆಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇನ್ನ ಪ್ರತಿ ವರ್ಷವೂ ಕೂಡ ಹಾಳಾಗುತ್ತೆ. ಪ್ರತಿ ವರ್ಷವೂ ಕೂಡ ರಸ್ತೆಗಳು ಯಾಕೆ ಹಾಳಾಗ್ತವೆ? ಮಳೆಗಾಲದಲ್ಲಿ ಅಲ್ವಾ? ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆಯಲ್ಲಿ ರಸ್ತೆಗಳು ಏನಾಗ್ತವೆ, ಹಾಳಾಗಿರ್ತಕ್ಕಂಥ ನಾವು ಕಂಡು, ಅಲ್ಲಿ ಗುಂಡಿಗೊಟ್ಟರುಗಳು ಇದ್ದಂತ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಿ ವಾಹನಗಳು ಅಪಘಾತಕ್ಕೀಡಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಕ್ಕಂಥದ್ದನ್ನು ನಾವು ಇವತ್ತಿಗೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ ಅಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ರಸ್ತೆ ಸಾರಿಗೆಯ ಸಮಸ್ಯೆಗಳು. ಅರ್ಥ ಆಯ್ತಲ್ಲ? ಇಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಹೋಮ್ವರ್ಕ್ ಅನ್ನು ಬರ್ಕೊಳ್ಳಿ. ಇಲ್ಲಿ ಸಾರಿಗೆಯ ವಿಧಗಳು ಯಾವುವು? ಸಾರಿಗೆಯ ವಿಧಗಳು ಯಾವುವು? ಸಾರಿಗೆಯ ವಿಧಗಳು ಯಾವುವು?
ಸಾರಿಗೆಯ ಪ್ರಾಮುಖ್ಯತೆ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ. ಇನ್ನು ರಸ್ತೆ ಸಾರಿಗೆಯ ಸಮಸ್ಯೆಗಳು. ರಸ್ತೆ ಸಾರಿಗೆಯ ಸಮಸ್ಯೆಗಳು. ರಸ್ತೆ ಸಾರಿಗೆಯ ಸಮಸ್ಯೆಗಳು. ಈಗ ಈ ಒಂದು ಅಧ್ಯಯನವನ್ನು ಆಧರಿಸಿ ವಿದ್ಯಾರ್ಥಿಗಳಿಂದ ಚಟುವಟಿಕೆ ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನ ಗುರುತನ್ನ ಮಾಡ್ತಕ್ಕಂಥದ್ದು. ಅಲ್ಲಿ ನಕಾಶೆ ಇದೆ, ಅಲ್ಲಿ ಆಗಿರ್ತಕ್ಕಂಥ ಸ್ಥಳಗಳನ್ನ ಒಬ್ಬೊಬ್ಬ ವಿದ್ಯಾರ್ಥಿಗಳು ಗುರುತು ಮಾಡುವುದರ ಮೂಲಕ ಅದರ ವಿವರಣೆಯನ್ನ ಹೇಳಬೇಕು. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಚಪ್ಪಾಳೆ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭಾರತದ ಪ್ರಮುಖ ಬಂದರು. ಗುವಾಹಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಶಾಖಪಟ್ಟಣ ಇದು ಭಾರತದ ಪಟ್ಟಣ. ಕೊಚ್ಚಿ ಭಾರತದ ಪ್ರಮುಖ ಬಂದರು. ಗೋವಾ ಮನೋಹರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಪ್ರಮುಖ ಬಂದರು. ಭಾರತದ ಬಯಲು. ಪುಣೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ.
ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿವರೆಗೂ ನಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಚಟುವಟಿಕೆ ಅಂತಕ್ಕಂಥದ್ದು ಭಾರತದ ನಕಾಶೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಾಗೆಯೇ ಪ್ರಮುಖವಾಗಿರ್ತಕ್ಕಂತಹ ಬಂದರುಗಳನ್ನ ರಚಿಸುವುದರ ಮೂಲಕ ಅಥವಾ ಗುರುತನ್ನ ಮಾಡುವುದರ ಮೂಲಕ ಈ ಒಂದು ಚಟುವಟಿಕೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.